ಪಾಪ ಅವ್ನು ನಾನು ಕೇಳೋದಿಲ್ಲ. ಅವ್ನು ಬೇರೆ ನನ್ನ ಬಗ್ಗೆ ಇನ್ನೇನು ಹೇಳಿಲ್ಲ. ಕೊಬ್ಬರಿ ಮಂಚ ನನ್ನ ಏನು ನನ್ನ ಹಿಡ್ಕೊಳಕ್ಕೆ ಏನೈತೆ? ಅವನೇ ಕರೆದ ಬಾಪ ನಾನೇನು ಕೊಡ್ತೀನಿ ತಪ್ಪೇನಿದೆ ಬಿಡೋದು ಏತಿ ನಾನೇನು ನಾನು ಬಿಡಲಾರ್ತಾರೆ ಅವನೇನು ನಾನು ಇದು ಮಾಡೋಕ್ಕಾಗ್ತದೆ? ನಾನು ಹುಡುಗಿದೆ ಕರ್ಕೊಳಕ್ಕೆ ನಾನೇನು ಮಾಡೋಕೆ ಅವನ್ನ ಬಿಡಲ್ಲ. ಬಿಡ್ದಲ್ಲಿ ಏನು ಮಾಡ್ತಾನೆ? ಕರ್ಕೊಂಡು ಹೋಗೋದು ಪಾಪ ಅವ್ನು. ನಾನು ಬರ್ತೀನಿ, ನನಗೆ ಕೆಲಸ ಇಲ್ಲ. ತಪ್ಪೇನಾಗಿದೆಯಾ? ಇಂಥವ್ರನ್ನ ನಾವೆಷ್ಟೋ ಜನ ನೋಡಿದೀವಮ್ಮ. ಪೀನಟ್ ಇವೆಲ್ಲ ನಂಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅವ್ನು ಪೀನಟ್ ನನಗೆ ಇರಲಿ. ಅದಕ್ಕೆ ತಲೆ ಕೆತ್ಕೊಳ್ಳೋ ಅವನು. ನಾನು ರ್ಯಾಶು ಹೊಗ್ಗ ಯಾರು ಹೇಳೋದಂತೆ, ಅವ್ನು ಬ್ಯಾಡ್ ಅಂತೆ. ಅವ್ನು ಬ್ಯಾಡ್ ಆದರೆ ನಾನು ಡೆವಿಲ್ ಆಗ್ಬಿಡ್ತೀನಿ. ಅದರಿಂದ ಇವೆಲ್ಲ ಬಿಟ್ಬಿಟ್ಟು ನನಗೆ ಕ್ಷಮೆ ಕೇಳೋ ನೆಸಿಟಿ ಇಲ್ಲ. ನನ್ನ ಕಾನೂನಿದೆ, ನನ್ನ ಅಸೋಸಿಯೇಷನ್ ಇದೆ, ನಾವು ಗೌರವಿಸ್ತೀನಿ. ನಿರ್ಮಾಪಕರು, ನಾನು ನಿರ್ಮಾಪಕ ಈ ಸ್ಥಾನದಲ್ಲಿ ಆ ಜಾಗದಾಗ ಕಂಪ್ಲೇಂಟ್ ನಮ್ಮ ಧರ್ಮ. ನನ್ನನ್ನು ಜನ ಆಯ್ಕೆ ಮಾಡೋರೆ, ನಾನು ಅವ್ರಿಗೆ ಗೌರವಿಸ್ಬೇಕು. ಕೆ ಮಂಜು ಇಲ್ಲಿ ಕೂತ್ಕೊಂಡು ಕೆ ಮಂಜು ಇಲ್ಲಿ ಕೂತ್ಕೊಂಡು 8 ಸೌತ್ ಇಂಡಿಯಾ ಸಿನಿಮಾ ಮಾಡೋ ಕೆಪಾಸಿಟಿ ಕೆ ಮಂಜುಗಿದೆ. ನಾಟ್ ಒನ್ ಅಟ್ ಎ ಟೈಮ್. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಮಾಡೋ ಶಕ್ತಿ ಭಗವಂತ ಕೊಟ್ಟಾನೆ. ಅದು ಕೆ ಮಂಜು ಪವಾರ್. ಐ ಆಮ್ ನಾಟ್ ಬೆಗ್ಗರ್. ಬೇರೆಯವ್ರ ದಾಣಕ್ಕೆ ಕಾಯೋ ಕೆ ಮಂಜು ಅಲ್ಲ. ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಾನೆ. ಯಾರು ನಾನು ಕರಿಬೇಕಾ ಅವನ್ನ? ಇನ್ನು ಮುಂದಕ್ಕೆ ಎಕ್ಸ್ಕ್ಯೂಸ್ ಮೀ, ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಎಲ್ಲಾರು ಕೊಡಕ್ಕೆ ಹುಚ್ಚ? ಎಲ್ಲಾರು ಇಲ್ಲಿ ಹುಚ್ಚ ನಮ್ಗೆ ಹುಚ್ಚಿಡ್ದೈತಾ? ಕೋಟೆ ಅಂದ್ರೆ ದೊಡ್ಡಪ್ಪ ನಮ್ಗೆ ಹುಚ್ಚಿಡ್ದೆ ಕಂಪ್ಲೇಂಟ್ ಕೊಡಕ್ಕೆ? ಹಾಂ 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 ಇಲ್ಲ ಸರ್. ಅವನು ಮಾತಾಡಿದಾಗ ಅವ್ನು ನೋವು ಹೇಳ್ದ. ನೀವು ಅದೇ ಕೇಳಿದ್ರೆ, ನೀವು ಹೇಳಿದ್ರೆ ಯಾಕೆ ಕೇಳಿದ್ರೆ ಕೇಳಿರ್ತಾನೆ. ಅದು ಕೇಳಿದ್ಮೇಲೆ ಅವ್ನು ನೋವು ಇದ್ದರೆ ಅವ್ನು ಮಾತಾಡಿರ್ತಾನೆ. ಇಲ್ಲಾಂದ್ರೆ ಅವ್ನಿಗೇನೋ ಗೊತ್ತಿರ್ತಾವೆ. ಅವನು ಕನಕಪುರ ಶ್ರೀನಿವಾಸಿ ಟುಡೇ ನಾಟ್ ಆರ್ಡಿನರಿ, ಇವತ್ತು ಆರ್ಡಿನರಿ. ಒನ್ಸ್ ಅಪಾನ್ ಎ ಟೈಮ್ ಅವನು ರೇಷ್ಮೆದು ರಾಜ. ಅದು ಅವ್ರಿಷ್ಟ, ನನಗೆ ಸಂಬಂಧ ಇದೆಯಾ? ಇದೇ ಮಾತಿಗೆ ನೀವು ಹೇಳ್ತೀವಿ. ಅವ್ನು ಮಾತಾಡ್ದ ಮತ್ತು ನನಗೆ ಸಂಬಂಧ ಏನಿದೆ? ನಮಗೆ ಬೇಕಿಲ್ಲ. ಇಂಡಸ್ಟ್ರಿ ಇಲ್ಲಮ್ಮ, ಇಲ್ಲ ಸುಮ್ಮನೆ ಎಲ್ಲರೂ ಕೊಡಲ್ಲ. ಇವನು ನೋಡು, ಚಂದ್ರಚೂಡ್ ಈಸ್ ನಾಟ್ ಆರ್ಡಿನರಿ. ಅವ್ನು ಬುದ್ಧಿವಂತ, ಬುದ್ಧಿಜೀವಿ, ಪತ್ರಕರ್ತ ಎಲ್ಲ ಹೇಳ್ತಾನಲ್ಲ ಸರ್. ಹಿಂಗಾಗಿದೆ, ಓಕೆ. ಬಂದು ಅವನು ಯಾರಿಗೆ ಹೇಳಬೇಕು? ಫೋನಲ್ಲಿ ಕೂತ್ಕೊಂಡು ಹೇಳ್ತಾರ? ಇಲ್ಲ ಹೊರದೇಶದಲ್ಲಿ ಇದ್ದಾನ? ಅಸೋಸಿಯೇಷನ್ ಬರಲಿ. ನೀನು ಜ್ವರ ಬಂದ್ರೆ ಎತ್ತು ಬರೆಯಾಕ್ರೆ ಏನರ್ಥ? ನಾನು ಯಾರಿಗೋ ಮಾಡಿದ್ದೀನಿ, ನಾನು ಯಾರಿಗೂ ಫೋನ್ ಮಾಡಿದ್ದೀನಿ, ಅವ್ರು ಫೋನ್ ಮಾಡಿದ್ರೆ ಅವ್ರೇನಂತಾರೆ? ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ. ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ, ಅವನಿಗೂ ಗೌರವ ಇದೆ. ನಾನು ಅಗೌರವಾಗಿ ಅವನಿಗೂ ಗೌರವ ಇದೆ. ಬಂದೇಳು, ತಪ್ಪೇನಿದೆ? ಇಲ್ಲ ಹಿಂಗೇನೋ ಆಗ್ಬಿಟ್ಟಿದೆ, ಇನ್ನು ಮುಂದಕ್ಕಾಗಲ್ಲ, ತಪ್ಪೇನಿಲ್ಲ. ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದಿಲ್ಲ, ಮಾಡೋಣ. ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ರೆ ಬಾಪ ಏನೋ ಆಯ್ತು ಅಂತ ಹೇಳಿ ನಾವು ಎಲ್ಲ ಮೆಂಬರ್ಗೆ ಅಲ್ವಾ? ಮೆಂಬರ್ ಅಲ್ಲ, ರೈಟರ್ ಅಸೋಸಿಯೇಷನ್ ಮೆಂಬರ್ ಅಲ್ಲ, ಡೈರೆಕ್ಟರ್ ಮೆಂಬರ್ ಅಲ್ಲ. ಅಲ್ಲ ಮಾತಾಡ್ತದೆ ಅದಂತ ಏನು ಬಾಯಿ ಬಂದ ಮತ್ತೆ. ಈಗ ನೀನು ನೋಡ್ದ ನಾವು ಮಾತಾಡ್ದಂದ್ರ ನೋಡಿದ್ದೀರಾ? ಏನು ಹೇಳೋನೆ? ಇದಕ್ಕೇನು ತಾವೇನು ಅನ್ಸ್ಕೊತೀವಿ? ತಮ್ಮ ಅನ್ಸಿಕೆ ಏನದು ಹೇಳಿ, ನಂಗೆ ಗೊತ್ತಾಗಬೇಕು ಹೇಳಿ. ಹೇಳಿ ಏನಿದು? ಏನಂದು ತಪ್ಪಲ್ವ? ಅದಕ್ಕೇನು ಮಾಡೋದು ನಾನು? ಅಣ್ಣ ಎಲ್ಲಿದ್ಯಾ ಬಾರೋ, ನೀ ಕೈ ಮುಯ್ತೀನಿ ಕೇಳ? ಐ ಆಮ್ ಗಾಂಡುನಾ? ಅಲ್ಲ, ದೇವರು. ನಾನು ದೇವರು ಅಲ್ವಾ? ಯಾರ ಮನೆ ಕಂಡಮ್ಮ ಯಾರು ನೋಡ್ಕೊಳ್ಳಲ್ಲ. ಸ್ನೇಹಕ್ಕೆ ಬೆಲೆ ಇರ್ತದೆ, ಗೌರವ ಕೊಡ್ತಾರೆ. ಮಾಡಬಾರ್ದು. ನೀನು ಮಾತಾಡೋ ಆಕ್ರೋಶಕ್ಕೆ ನೀನು ಇದಕ್ಕೆ ಹೇಳಿದ್ನಲ್ಲ. ಇವತ್ತು ಯಾರು ಮಧ್ಯಾಹ್ನ ಮಾತಾಡ್ಬಿಟ್ಟಿದ್ರಂತಲ್ಲ, ಅದಕ್ಕೆ 3 ವರ್ಷ ಮಾತಾಡೋ ಶಕ್ತಿ ನನಗೈತೆ, 6 ವರ್ಷಗಳ ಶಕ್ತಿ ಐತೆ. ಅಂದರೆ ನಾನು ಅವಿವೇಕಿ ಅಲ್ಲ, ನಾನು ಬುದ್ಧಿವಂತ ಅಲ್ಲ, ಒಪ್ಕೋತೀನಿ. ಅವನು ಹೇಳ್ದಾಗ ಅಲ್ಲ, ದಡ್ಡ ಆದರೂ ನನಗೆ ಕಲ್ಚರ್ ಇದೆ, ಸಂಪ್ರದಾಯ ಇದೆ, ಸಮಾಜದಲ್ಲಿ ಗೌರವ ಇದೆ. ಕೆ ಮಂಜುಗೆ ಎಲ್ಲಿಂದ ಬೇಕಾದ್ರೆ, ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡಿಗೆ ಹೋದ್ರೂ ಬೆಲೆ ಇದೆ, ಕೇರಳಗೆ ಹೋದ್ರೂ ಬೆಲೆ ಇದೆ. ಇಲ್ಲಿಂದ ನಾನು ಬೈ ಚಾನ್ಸ್ ಕಾರಲ್ಲಿ ಯಾವಾಗಾದ್ರು ವಿಧಾನಸೌಧ ಹೋದ್ರೆ ಸೆಕ್ಯೂರಿಟಿ ಪ್ರೊಡ್ಯೂಸರ್ ನೀವು ಚೆನ್ನಾಗಿದ್ದೀರಿ ಸರ್ ಅಂತ ಕಳಿಸ್ಕೊಡ್ತಾರೆ. ಆ ಗೌರವ ಇದೆ. ಅದನ್ನು ದುರಾಂಕಾರ ಅನ್ನಬಾರ್ದು. ಅದನ್ನು ನಾನು ಕೊಟ್ಟಿರೋ ಪ್ರೀತಿ ಇನ್ಕೋಬೇಕು. ಸಾರ್ವಜನಿಕರ ಜೊತೆ ನಾವಿರುವಾಗ ಯಾವ ರೀತಿ ಇರ್ತೀವಿ, ಯಾವ ರೀತಿ ಬೆಳಿತೀವಿ.
ದುಡ್ಡು ಐತೆ ಅಂತ ಅಹಂಕಾರ ತೋರಿಸ್ಬಾರ್ದು. ನಾವು ಮಾತಾಡುವ ರೀತಿ ಇದ್ರೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಅವನೇನೋ ಹುಚ್ಚ ಮಾತಾಡೋನೆ, ಅವ್ನು ಯಾವ್ದಿತ್ತು ಅವ್ನಿಗೇನಿಲ್ಲ. ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟದಾಗ ಹೇಳಿದೆ. ಸುದೀಪ್ ಅವ್ರ ಈಗ ಇದೇ ಹೇಳ್ತಿರಲ್ಲ, ನೀವು ಮಾಧ್ಯಮದವ್ರು ತಾನೇ ಕೇಳಿದ್ದನ್ನ. ಸರ್ ಸುದೀಪ್ ಅವ್ರಿಗೆ ಇದು ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೋತಾರೆ, ಅದನ್ನ ನಾವೇನು ಹೇಳ್ಬೇಕಾಯ್ತು? ಹೋಗ್ರಿಗೆ ನಮಗೆ ಕೇಳ್ಬಿಡಿ ಅಂತ ಹೇಳ್ಬೇಕಾಯ್ತಾ? ಅದಕ್ಕೊಂದು ಹೇಳ್ತೀರಾ, ಉತ್ತರ ಕೊಡಲ್ಲ ನೀವು ಅಂತ ಹೇಳ್ತೀರಾ. ನೀವೇ ಕೇಳ್ತೀರಾ, ನೀವೇ ಮಾಡ್ತೀರಾ. ಅದಕ್ಕೇನು ಹೇಳ್ಬೇಕು ನಾವು? ನಿಮ್ಮ ಮಾಧ್ಯಮದವ್ರು ಕೇಳಿದ್ಕೆ ನಾವೇ ಕೊಟ್ಟಿದ್ದು ಉತ್ತರ. ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿರ್ತಾರೆ, ಮಾತಾಡ್ಕೊಳ್ಳ. ಅವ್ರು ಬೈತಾರಾದ್ರೆ ಯಾರನ್ನೂ ಸೇರ್ಕ ಅವ್ರು ಇಟ್ಕೊಳ್ಳಲ್ಲ, ಹಂಗೆಲ್ಲ ಬೈತಾರೆ. ಅದು ತಪ್ಪ, ನಾನು ಹೇಳಿದ್ದೀನ? ಅದು ಕೇಳಿದ್ದು ನೀವೇ, ಅದು ಉತ್ತರ ಕೊಟ್ಟಿದ್ದೀವಿ. ಏನು ಮಾಡ್ತೀರಾ? ಆಮೇಲೆ ನಾನು ಏಕಾಏಕಿ ಅವ್ನು ಕೊಟ್ಟಿದ್ದೀವಿ, ನೀವು ವಾಕ್ಯ ತೆಗೆದು ನೋಡಲ್ಲ, ಹಿಂಬರಹ ಮುಂಬರಹ ಎಲ್ಲ ಓದ್ತೀನಿ, ನಾನು ತಿಳ್ಕೊತೀನಿ ಹಿಂದೆ ಏನು ಮಾತಾಡೋಣ ಮುಂದೆ ಏನು ಮಾತಾಡೋಣ. ಅದಕ್ಕೆ ನೀವು ಕಟ್ ಮಾಡಾಕಿರ್ತೀರಾ. ಯಾಕೆ ನೀವು ಸುಮ್ಮನೆ ಕೂತ್ಕೊಳ್ಳೋದ, ಮತ ಪಚ್ಬಿಟ್ಟು ಬೆಂಕಿ ಹಚ್ಚಿರ್ತೀರಾ. ಅದಿರಲಿ, ಏನು ಮಾಡೋಕ್ಕಲ್ಲ, ನಿಮ್ಮ ವೃತ್ತಿ. ನಿಮ್ಗೆ ಒಳ್ಳೇದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.